ಟಿಕೆಟ್ ಆಗೋಯ್ತು ಬನ್ರಿ. ಏನ್ರಿ 50 ಟಿಕೆಟ್ ಕೊಟ್ಟಿಲ್ಲ, ಟಿಕೆಟ್ ಆಗೋದು ಅಂತ ಹೇಳ್ತೀವಿ. ಜಾಸ್ತಿ ಮಾತಾಡ್ಬೇಡಿ ಬನ್ರಿ. ಎಂಟ್ರದತ್ತಲ್ವೋ ಅಣ್ಣವ್ರ ಪಿಕ್ಚರ್ ಇದು. 8:25 ಮಾರು. ಬಾಲ್ಕಾನಿ 25 ಬಾಲ್ಕಾನಿ. 1 ಅವರ್ ಇಂದ ಕ್ಯೂನಲ್ಲಿ ನಿಂತಿದ್ವಿ, 1 ಟಿಕೆಟ್ ಸಿಗ್ಲಿಲ್ಲ. ನಿನ್ನ ಹತ್ರ ಇಷ್ಟೊಂದು ಟಿಕೆಟ್ ಇದೆ, ನಿನ್ಗೂ ಥಿಯೇಟರ್ನವರೆಗೂ ಅಡ್ಜಸ್ಟ್ಮೆಂಟಾ? ಬೇಕಾದ್ರೆ ತಗೊಳ್ಳಿ ಹೋಗಲ್ಲ, ಇವನ್ ಯಾವನ ಬಂದ. ಹೌದಾ? ಬಾಲ್ಕಾನಿ 25 ಬಾಲ್ಕಾನಿ 25 ಬಾಲ್ಕಾನಿ 25. ಇವನ್ ಯಾವನ ಇವನೇ ಸರ್ ಬ್ಲಾಕ್ ಮಾಡ್ತಾ ಇದ್ದಿತ್ತು. ಕಾಣಿಸ್ತಾ ಇದೆ, ನಿಂತ್ಕೊಳ್ಳೆ. ಯಾಕೋ ಬ್ಲಾಕ್ ಟಿಕೆಟ್ ಮಾಡ್ತಿದ್ಯಾ? ಬ್ಲಾಕ್ ಟಿಕೆಟ್ ಮಾಡೋ ತಪ್ಪು ಅಂತ ನಾ ಹೇಳಿಲ್ಲ ನಿನಗೆ. ಇನ್ಸ್ಪೆಕ್ಟರ್ ರಾಮ್, ಎಷ್ಟು ಇಟ್ಟಿದ್ಯಾ? ಒಂದೇ ಟಿಕೆಟ್ ಸರ್ ಇರೋದು. ಕೊಡು. ಕಾನ್ಸ್ಟೇಬಲ್, ಇವ್ರನ್ನೆಲ್ಲ ಸ್ಟೇಷನ್ ಹಿಡ್ಕೊಂಡು ನಡಿ, ಆಮೇಲೆ ಬಂದು ನಾ ವಿಚಾರಿಸ್ಕೊತೀನಿ. ಆಯ್ತು ಸರ್. ನಡಿ ನಡಿಯಾ ನಡಿಯಾ ನಡಿಯಾ. ಏಯ್, ನೀನಿಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ತಿರ್ಗೋ. ಹಲೋ ಇನ್ಸ್ಪೆಕ್ಟರ್. ಯಾವ ಏರಿಯಾ ಇನ್ಸ್ಪೆಕ್ಟರ್ ಇವನು? ಅಲ್ರ, ಸಿನಿಮಾ ಥಿಯೇಟರ್ ಮುಂದೆ ಬ್ಲಾಕ್ ಟಿಕೆಟ್ ಮಾಡ್ತಾ ಇದ್ರಲ್ಲ, ನಿಮಗೆ ಬೇರೆ ಯಾವ ಕೆಲಸ ಸಿಕ್ಲಿಲ್ವಾ? ಮಹೇಶ, ಇವತ್ತು ನಮ್ ಚಿಕ್ಕನ್ ಹುಟ್ಟಬ್ಬ ಅಲ್ವೇನೋ, ಅದಕ್ಕೆ ನಿನ್ಗೊಂದ್ ಸ್ಪೆಷಲ್ ಪಾರ್ಟಿ ಕೊಡೋಣ ಅಂತ ಅನ್ಕೊಂಡ್ವಿ. ನಮ್ ಹತ್ರ ದುಡ್ಡು ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೆ ಬ್ಲಾಕ್ ಟಿಕೆಟ್ ಮಾಡ್ಬೇಕಾ? ನಾನು ನಿಮ್ಮನ್ನ ಪಾರ್ಟಿ ಕೇಳಿದ್ನಾ? ನಾನು ಕೇಳಿದ್ರೆ ನಾನೇ ಕೊಡಿಸ್ತಾ ಇದ್ದೆ. ಸರಿ ಸರಿ, ಏನ್ ಬೇಕೋ ತಗೊಳ್ಳಿ. ಎಲ್ಲಾರ್ಗೂ ಸೂಪರ್ ಜಾಕ್ ಬಿಸ್ಕಿ ತಗೊಂಬ ಬೇಗ. ಮಿಸ್ಟರ್ ಚಿಕ್ಕು, ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ಸ್. ಹ್ಯಾಪಿ ಬರ್ತ್ಡೇ ಟು ಯು. ಫ್ರೆಂಡ್ಸ್, ಎಂಜಾಯ್. ಗುರು, ಯಕಚುಕುಚುಮಿ. ಎಕ್ಸ್ಕ್ಯೂಸ್ ಮೀ ಅಣ್ಣ. ಅದೇ ಅದೇ. ತಾಗೋ. ಇಲ್ಲೇ ಇಲ್ಲೇ ಇದ್ದೀನಿ. ಏ ಚಿಕ್ಕ, ತಪ್ಪಾಯ್ತು ತಪ್ಪಾಯ್ತು. ಸುಮ್ಮನೆ ಯಾರಾದ್ರೂ ನೋಡ್ತಾರೆ. ನಾನೇನ್ ಮಾಡ್ದೆ? ಲೋ ಚಿಕ್ಕ ಚಿಕ್ಕ, ಲೋ ಏನ್ ಲಸಣ್ಣ? ನನ್ನ ಮಗನೇ, ನನ್ನೇ ಹೆಸರು ಕಡೆ ಆಗ್ಬಿಟ್ಟೇನೋ. ನಾನು ಯಾರೋ ಗಿರಾಕಿ ಅನ್ಕೊಂಡೆ. ಏನಪ್ಪ? ಬೇಗ ಶೆಟ್ಟಂಗಡಿಗೆ ಹೋಗಿ ಟೀ ಪುಡಿ ತೊಂಬಾ. ಹಿಂಗೋಗಂಗ್ ಬಂದೆ. ಟೀ ಪುಡಿ ಕಾಫಿ ಪುಡಿ, ಟೀ ಪುಡಿ ಕಾಫಿ ಪುಡಿ, ಟೀ ಪುಡಿ ಕಾಫಿ ಪುಡಿ. ಸೊಳ್ಳೆ ಕಾಸೆಲ್ಲ ಬಿದ್ದೈತು. ಮನೆ ಹಾಳ. ಅಯ್ಯೋ ಯೋ, ಓಹೋ, ಏನಮ್ಮ ಬೆಳಿಗ್ಗೆ ಬೆಳಿಗ್ಗೆ ಪರ್ಕೆ ಹಿಡ್ಕೊಂಡು ಟೀ ಅಂಗಡಿ ಮುಂದೆ ಕಸ ಗುಡ್ಸಕ್ ಬಂದ್ಯಾ? ಹಲ್ಕ ನನ್ನ ಮಗನೇ, ಬೆರ್ಕೆ ನನ್ನ ಮಗನೇ, ಎಲ್ರು ಒಂದೇ ಅನ್ಕೊಂಡ್ಬಿಟ್ಟಿದ್ಯಾ? ನಿನ್ ಮನೇಲಿ ಅಕ್ಕ ತಂಗಿದ್ ಯಾರು ಇಲ್ವಾ? ಇಡೀ ನನ್ನ ವಂಶನ ಜಾಲ ಹೊಡ್ಬಿಟ್ಟಲ್ಲ, ನಾನ್ ಮಾಡಿ ತಪ್ಪಾದ್ರೇನು? ನಿನಗಲ್ಲ, ಎತ್ತು ಪೋಲಿಯಲ್ಲಕ್ ಬಿಟ್ಟಿದ್ಯಲ್ಲ ಚೋಟುದ ಮೆಣಸಿನ್ಕಾಯಿ ಅವನಿಗೆ. ನಾನ್ ಸ್ನಾನ ಮಾಡ್ತಾ ಇದ್ರೆ ಬಂದ್ ಕದ್ ನೋಡ್ತಾನೆ. ಏನ್ ಅನ್ಕೊಂಡ್ಬಿಟ್ಟಿದ್ದಾನೆ? ಇನ್ನೊಂದ್ಸಲ ಬಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಟೀ ಪುಡಿ ತಗೊಂಬಾರೋ ಅಂದ್ರೆ ತರಲೆ ತಗೊಂಬಂದಿಯಾನೆ. ಎಲ್ಲೋದ ಇವನು? ಇಲ್ಲಿದ್ದೀನಪ್ಪ. ಎಲ್ಲಿದ್ಯೋ? ಇಲ್ಲಿ. ಸುಜಾತ, ಸುಜಿ, ಸೂ, ನಾನ್ ಏನ್ ತಪ್ಪ ಮಾಡಿದೆ ಅಂತ ತಿಂಗಳಿಗೊಂದ್ಸಲ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ಯಾ? ನಿನ್ಗೆ ಎಣ್ಣೆ ಸ್ನಾನ ಅಂದ್ರೆ ಇಷ್ಟ ಇಲ್ವಾ? ಖಂಡಿತ ಇಷ್ಟ ಇಲ್ಲ. ಮತ್ತೆ ಇನ್ನೇನ್ ಇಷ್ಟ? ಎಣ್ಣೆ ಸ್ನಾನ ಒಂದ್ ಬಿಟ್ಟು ಬೇರೆ ಎಲ್ಲ ಇಷ್ಟ. ಅಂದ್ರೆ ಅಂದ್ರೆ ಅಜ್ಜಿ, ಸುರೇಶ, ಸೂರಿ, ಕುಳ್ಳ, ಬೆಳಿಯ, ಕರುಪ. ಅಷ್ಟೇನಾ? ಅಷ್ಟೇ ಅಲ್ಲ, ಇನ್ನೊಬ್ರು ಇದಾರೆ. ಯಾರದು? ಹೇಳಲ್ಲಪ್ಪ. ಹೇಳು ಹೇಳು ಮಹೇಶ್, ಮಹೇಶ್ ಮಹೇಶ್ ಹೇಳು. ಹೇಳ. ಅದು ಬೆಳಗಿನ ಜಾವ ಹಾಲಿನ ಡೈರಿ ಹತ್ರ ಒಂದ್ ಬಿಳಿ ಕಪ್ಪು ಹಸು ಬರುತ್ತಲ್ಲ,
ಅದಂದ್ರೆ ನನ್ಗೆ ತುಂಬಾ ಇಷ್ಟ. ಸುಜಾತಾ ತುಂಬಾ ಮುದ್ದಾಗಿರುತ್ತಲ್ಲ? ಮುದ್ದಾಗಿರುತ್ತೆ, ರಾಗಿ ಮುದ್ದೆ. ಗುರು ಇಲ್ಲೇ ನೋಡ್ತಿದ್ಯಾ? ಯಾಕೋ? ಅಲ್ಲಿ ನೀನ್ ನೋಡ್ಕೊಂಡು ಯಾರೋ ಬಂದಿದ್ದಾರೆ. ಯಾರು? ಪ್ರೆಸ್ನವರು. ಪ್ರೆಸ್ನವ್ರಾ? ಸುಜಾತಾ ಬಿಸಿ ರೆಡಿ ಮಾಡು, 5 ನಿಮಿಷ ಬರ್ತೇನೆ. ಅಕ್ಕ 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 ನಂಗೂ ಎಣ್ಣೆ ಸ್ನಾನ. ಎಣ್ಣೆ ಸ್ನಾನ ಬೇಕಾ? ಬನ್ನಿ ಕುತ್ಕೊಳ್ಳಿ. ಅಯ್ಯಯ್ಯೋ ತಪ್ಪಾಯ್ತಕ್ಕ. ಎಕ್ಸ್ಕ್ಯೂಸ್ ಮೀ, ನಿಮಗೆ ಈ ಕಾರಲ್ಲಿ ಎಲ್ಲಿಗಾದ್ರೂ ಡ್ರಾಪ್ ಕೊಡ್ಬೇಕಾ? ಈ ಕಾರ್ ಓನರ್ ಯಾರು? ನಾನೇ. ಈ ಕಾರ್ ಪಕ್ಕದಲ್ಲಿ ನಾನ್ ನಿಂತಿರೋ ಸ್ಟೈಲ್ ನೋಡಿದ್ರೆ ನಿಮಗ್ ಗೊತ್ತಾಗಲ್ವಾ? ದಯವಿಟ್ಟು ನನಗೆ ಅಲ್ಲಿವರೆಗೂ ಡ್ರಾಪ್ ಕೊಡ್ತೀರಾ? ಎಲ್ಲಿವರೆಗೂ? ಪೊಲೀಸ್ ಸ್ಟೇಷನ್ ವರ್ಗೂ. ಪೊಲೀಸ್ ಸ್ಟೇಷನ್ಗ? ಯಾಕೆ? ನನ್ನ ಕಾರ್ ಪಕ್ಕನೆ ನಿಂತ್ಕೊಂಡು ನನಗೆ ಡವ್ ಹೊಡಿತಾನೆ ಅಂತ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಒಳಗ್ ಹಾಕ್ಸೋಕೆ. ಮೇಡಮ್ ನೀವು ನಮ್ ಬೀದಿ ಗೆಸ್ಟು. ಮೇಡಮ್ ಹೋಗಿ, ಮೇಡಮ್ ಹೋಗಿ, ಮೇಡಮ್ ಹೋಗಿ. ತಪ್ಪು ತಪ್ಪು ತಪ್ಪು. ಗೋವಿಂದ ಗೋವಿಂದ. ನಾವು ಈ ತರ ಇದ್ರೆ ಪೊಲೀಸ್ ಸ್ಟೇಷನ್ ಕರೀತಾರೆ, ಗೆಟಪ್ ಚೇಂಜ್ ಆದ್ರೆ ಪಾರ್ಕ್ ಕರೀತಾರೆ. ಯಾರು ಇವಳು? ಅವರು ನಮ್ಮ ಮಹೇಶ್ ನೋಡಕ್ ಬಂದಿದ್ರು. ಏನಂತೆ ಕೇಸು? ನಮ್ಮ ಮಹೇಶನ್ನ ದೊಡ್ಡ ಸಿಂಗರ್ ಮಾಡ್ತಾರಂತೆ. ಅಯ್ಯಪ್ಪ, ಇಲ್ಲಿ ಏನ್ ನಡೀತಾ ಇದೆ ಒಂದು ಗೊತ್ತಾಗ್ತಲ್ವಲ್ಲ. ತಗೋ. ಚೀಸ್ ಬಡ್ಡಿ ಫೇಮಸ್. ಮುದ್ಕ ಒಂದ್ ಸ್ಪೆಷಲ್ ಟೀ ಕೊಡ. ಅಯ್ಯೋ ಅಯ್ಯೋ ಅಯ್ಯೋ, 30 ವರ್ಷದಿಂದ ನಿಮ್ಮಂತ ಗಿರಾಕಿನೇ ಬಂದಿಲ್ಲ. ಕೂತ್ಕೊಳ್ಳಿ ಸರ್. ಯು ಡರ್ಟಿ ಓಲ್ಡ್ ಚಾಪ್. ಈ ನನ್ನ ಮಗನ ಎಲ್ಲೋ ನೋಡ್ದಂಗಿದೆಯಲ್ಲ. ಚೀಸ್ ಬಡ್ಡಿ ಹೇ ಮಸ್ತ್ ಮಸ್ತ್. ನಂಗೂ ಹಂಗೇ ಅನ್ನಿಸ್ತಾ ಇತ್ತು. ತಗೊಳ್ಳಿ ಸರ್. ಡಬ್ಬಾ ಟೀ. ಅದಕ್ಕೆ 30 ವರ್ಷದಿಂದ ಇಲ್ಲೇ ಇದ್ಯಾ. ಇಲ್ದಿದ್ರೆ ಒಬೇರೆ ತರ 5 ಸ್ಟಾರ್ ಹೋಟ್ಲೆ ಕಟ್ಟಿದ್ದೆ. ಏನೋ ಇವನು ನಮ್ಮ ಏರಿಯಾಗೆ ಬಂದು ನಮ್ ಬೀದಿ ಹುಡುಗಿಗೆ ಹೊಡಿತಾನಲ್ಲೋ. ಹೌದಲ್ವಾ? ಸುರೇಶ, ನಾನು ಕಣೋ ಚಿಕ್ಕ. ಲೋ ಏನೋ ಇದು ನಿನ್ ಸ್ಟೈಲು? ನಿಮ್ ತರ ಇದ್ರೆ ಪೊಲೀಸ್ ಸ್ಟೇಷನ್, ಈ ತರ ಇದ್ರೆ ಪಾರ್ಕ್. ನೋಡ್ದ್ಯಾ ಹುಡ್ಗಿನ? ಗಲ್ಲಾದಲ್ಲಿ 300 ರೂಪಾಯಿ ಕಮ್ಮಿ ಆದಲ್ಲೇ ತಿಳ್ಕೊಂಡೆ. ಡಬ್ಬ ಟೀ ಅಂತೇನೋ ಡಬ್ಬ. ನನ್ನ ಮನೆ 5 ಹೊರಗೆ, 5 ಹೊರಗೆ. ನಿಲ್ಸೋ. ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ. ಹೇಳ ನಿನ್ನ ಬೆಳಗ್ಗೆಯಿಂದ 50 ರೂಪಾಯಿ ಕಳ್ಕೊಂಡು ಸಾಯ್ತಾ ಇದ್ದೀನಿ. ಬಂದ ಇಲ್ಲಿ ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ ಅಂತ. ಹಳೆ ನಿನ್ ಎಂಟಾಣಿಗೂ ನಿನ್ಗೂ ಹೋಗ. ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ. ಏನ್ ಚಿಕ್ಕ ಹುಡುಕ್ತಾ ಇದ್ಯಾ? ಎಂಟಾಣಿ ಒಳಗೆ. ಇಲ್ಲೇ ನಾ ಗೆದ್ದೆ. ಅಪ್ಪ, ನಾನು ಹುಟ್ಟಿದಾಗ ನಿನಗೆ ವಯಸ್ಸೆಷ್ಟು? ಎಲ್ಲ ಕುಳ್ ನನ್ನ ಮಗನೇ, ನೀನು ಹುಟ್ಟಿದಾಗ ನನಗೆ ವಯಸ್ಸೆಷ್ಟು ಅಂತ ಕೇಳ್ತೀಯ? ಮಡಗ್ಬಿಟ್ಟ ನಂಗೆ. ನಾನು ಕೇಳಿದ ಪ್ರಶ್ನೆಗೆ ನೀನು ಉತ್ತರ ಹೇಳ್ಬೇಕು. 21 ವರ್ಷ 11 ತಿಂಗಳು 15 ದಿವಸ. ನನಗೆ ಈಗ ವಯಸ್ಸೆಷ್ಟು? 26 ವರ್ಷ 6 ತಿಂಗಳು 11 ದಿವಸ. 21 ವರ್ಷ 11 ತಿಂಗಳಿಗೆ ನಿನಗೊಬ್ಬ ಮಗ ಬೇಕು. ನನಗೆ 26 ವರ್ಷ 6 ತಿಂಗಳಾದ್ರೂ ಮಗ ಬೇಡವಾ? ತೆಗೆದು ಬಿಟ್ಟ ಅಂದ್ರೆ ನಿನಗ್ ಕೂಳು ಹಾಕೋದೇ ದಂಡ. ಇನ್ನು ನೀನು ಮದುವೆ ಮಾಡಿ ನಿನ್ನ ಹೆಂಡ್ರು ಮಕ್ಳು ಬೇರೆ ಊಟ ಹಾಕ್ತೀನಿ. ಅಪ್ಪ ಯೋಚನೆ ಮಾಡು. ನೀನ್ ಸತ್ರೆ ನಿನಗ್ ದೀಪ ಹಚ್ಚಕ್ಕೆ ನಾನಿದ್ದೀನಿ. ಆದ್ರೆ ನಾನ್ ಸತ್ರೆ ನಿನ್ನ ವಂಶಕ್ಕೆ ದೀಪ ಹಚ್ಚಕ್ಕೆ ಯಾರು ಇರಲ್ಲ. ಆಗ ನೀನು ಅಂತರ್ಪಿಶಾಚಿಯಾಗಿ ಈ ಟೀ ಅಂಗಡಿ ಸುತ್ತಾ ಇರ್ತೀಯ. ಅಯ್ಯಯ್ಯೋ, ಪಿಶಾಚಿ ಅಂತ ಬೇರೆ ಹೆದರ್ಸ್ತಾ ಇದ್ದಾನಲ್ಲ. ಲೇ, ನಾನು ಸತ್ತ ಮೇಲೆ ಏನಾದ್ರೂ ಪರವಾಗಿಲ್ಲ, ನಾನ್ ಬದುಕಿರೋ ತನಕ ನಿನಗೆ ಮದುವೆ ಮಾಡಲ್ಲ. ಅಲ್ಲಿ ಏನ್ ಮರಿ ಐಸ್ ಕ್ರೀಮ್ ಬೇಕಾ? ಯೋ, ಒಂದ್ ಫುಲ್ ಬಾಟಲ್ ಸೂಪರ್ ಜಾಕ್ ವಿಸ್ಕಿ ಕೊಡಯ್ಯ. ಏಯ್, ಬಾಟ್ಲು ಉದ್ದ ಇಲ್ಲ ನೀನು, ನಿನಗ್ ಫುಲ್ ಬಾಟ್ಲು ಬೇಕಾ? ಯೋ, ನಾನೇನ್ ಗಂಡ್ಸಲ್ವಾ? ದುಡ್ಡು ತಗೊಂಡ್ ಕೊಡಯ್ಯ. ಒಳ್ಳೆ ನಸಾಗಿರಾಕಿ. ನಮ್ಮಪ್ಪ ಈಗ ನನಗದ್ ಹ್ಯಾಗ್ ಮದ್ವೆ ಮಾಡಲ್ವೋ
ನಾನು ನೋಡ್ತೀನಿ. ಇವನ್ ಜಾತಕದಲ್ಲಿ ಬಹಳ ಎತ್ತರಕ್ಕೆ ಹೋಗ್ತಾನೆ ಅಂತ ಬರ್ದಿದ್ದ. ಇದೇನಾ? ಲೋ ವಂಶೋದ್ಧಾರಕ, ನಾನೇ ನಿನಗೊಂದು ಹುಡುಗಿನ ನೋಡಿ ಮದುವೆ ಮಾಡ್ತೀನಿ, ಇಳಿದು ಬಾರೋ. ನಾನು ಇಲ್ಲಿಂದ ಬಿದ್ದು ಸಾಕ್ಲೇನೆ ನಿನಗ್ ಬುದ್ಧಿ ಬರೋದು. ಅಯ್ಯೋ ಕರ್ಮ ಕರ್ಮ. ಲೋ ಚಿಕ್ಕ, ನೀನ್ ಯಾವ್ದಾದ್ರು ಹುಡುಗಿನ ಪ್ರೀತಿಸಿದ್ರೆ ಹೇಳೋ, ಅವಳ ಜೊತೆ ನಿನಗೆ ಮದುವೆ ಮಾಡ್ತೀನಿ. ನಮ್ ಬೀದಿ ಕೊನೆಯಲ್ಲಿರೋದಲ್ಲ, ಬ್ಯೂಟಿ ಕ್ವೀನ್ ಕಮಲಾ. ಚಿಕ್ಕು, ಐ ಲವ್ ಯು ಕಮಲಾ. ಚಿಕ್ಕ ಜಂಪ ಜಂಪು. ನನ್ ಮಕ್ಳ, ನಾನ್ ನಿಮ್ಮನ್ ನಂಬಲ್ಲ. ಕಮಲಾ. ಚಿಕ್ಕು. ಕಮಲಾ, ಐ ಲವ್ ಯು. ಅಂದರ್ 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 ಅಂದರ್. ಯಾವ್ದು ಹೇಳಿ. ಯಕ್ಕನಾ? ಕಮಾನ್ ಯಕ್ಕ. ಅಲ್ಲದಾನಲ್ರಿ ಅವನೇ ಮಹೇಶ. ಅವ ಹಾಕಿದ್ ಗೆರಿನ ಯಾರು ದಾಟದಿಲ್ರಿ. ಹಾಕೋ ಇಲ್ಲಿ ಒಳಗಡೆ ಬರ್ತಿರೋಣ. ಇಲ್ಲಿ ನಮಸ್ಕಾರ ಮಹೇಶ್ ಅವ್ರಿಗೆ. ನಮಸ್ಕಾರ. ನಾನು GSG MLA. GSG ಅಂದ್ರೆ ಏನ್ ಗುರು? ಅದೇ ಕಣ, ಗುಳುಂ ಸ್ವಾಹ ಗೋವಿಂದಪ್ಪ ಅಂತ. ಏನ್ ಸಮಾಚಾರ? ಇಷ್ಟು ದೂರ ಎಲೆಕ್ಷನ್? ಒಂದು ನಿಮಿಷ ಆಡ್ರ ಬರ್ತೀನಿ. ನೋಡಿ ಮಹೇಶ್, ನನಗೆ ಸುತ್ತಿ ಬಳಸಿ ಮಾತಾಡಿ ಅಭ್ಯಾಸ ಇಲ್ಲ. ನಂದೇನಿದ್ರು ನೇರ ವ್ಯವಹಾರ. ಈ ಸಲ ಎಲೆಕ್ಷನ್ ನಲ್ಲಿ ನಾನು ಗೆಲ್ಲೇಬೇಕು. ಅದಕ್ಕೆ ಎಲೆಕ್ಷನ್ಗಿನ್ನು 15 ದಿನ ಇರುವಾಗ್ಲೇ ನಿಮ್ ಕೈಲಿ 5 ಲಕ್ಷ ಕೊಡ್ತೀನಿ. ಅದರಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಉಳಿಸ್ಕೊಂಡು ಮಿಕ್ಕಿದ್ದನ್ನ ನಿಮ್ ಏರಿಯಾ ಜನಗಳಿಗೆ ಹಂಚಿ ಹೋಲ್ಸೇಲ್ ಆಗಿ ಎಲ್ಲಾ ಓಟ್ನು ನನಗೆ ಹಾಕ್ಸಿ ನನ್ನ ಗೆಲ್ಲಿಸ್ಬೇಕು ಅಂತ ಪ್ರಾರ್ಥನೆ. ಯಾರ್ಗ ನೀನ್ ಸೇವೆ ಮಾಡಿರೋದು? ಎಲ್ರಿಗೂ ಶೇವ್ ಮಾಡ್ತೀಯ ಅಲ್ಲಯ್ಯ. ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ನೀರು. ಇಲ್ಲಿರೋದು ಒಂದೇ ನಲ್ಲಿ. 3 ದಿವಸಕ್ಕೊಂದ್ಸಲ ನೀರು ಬಿಡ್ತೀರ, ಅದು 3 ಕೊಳ ತುಂಬೋದ್ರೊಳಗಡೆ ನಿಂತೋಗುತ್ತೆ. ಅಲ್ಲಪ್ಪ, ಇಲ್ಲಿರೋ ಜನಗಳ ಓಟ್ಲ ತಗೊಂಡು MLA ಆದೆ. ಅಲ್ಲಿ ಹಣವಂತರ ಜೊತೆ ಸೇರ್ಕೊಂಡು ಇಲ್ಲಿರೋ ಗುಡಿಸಲ್ಗಳನ್ನೆಲ್ಲ ಖಾಲಿ ಮಾಡೋದಕ್ಕೆ ಸಂಚು ಮಾಡಿದೆ. ಬಾಯ್ಲಿ ಬಾ. ನೋಡ್ದೇನಯ್ಯ ಈ ತಾಯಿ ಮಗುನ? ಪಾಪ ಈ ಮಗು ತಂದೆ ಡಿಗ್ರಿ ಪಾಸ್ ಮಾಡಿ ನನಗೊಂದು ಕೆಲಸ ಕೊಡಿಸು ಅಂತ ಕೇಳಕ್ ಬಂದಾಗ ನೀನ್ ಹೇಳಿದೆ 25,000 ರೂಪಾಯಿ ಹಣ ಕೊಡಿಸ್ತೀನಿ ಅಂತ. ಅವನು ಅಲ್ಲಿ ಇಲ್ಲಿ ಸಾಲ ಮಾಡಿ ನಿನ್ ಕೈ ತಂದ್ಕೊಟ್ಟ. ನೀನು ಅವನ್ ಕೈ ಕೊಟ್ಟು ಚೊಂಬು. ಅವನು ಸಾಲ ತೀರ್ಸಕ್ಕಾಗದೆ ನೇಣ ಹಾಕೊಂಡು ಸತ್ತು ಹೋದ. ನಿನ್ನಿಂದಾಗಿ ಅವನ್ ಹೆಂಡತಿ ಮಗು ಯಾವ ಸ್ಥಿತಿಲಿ ಬಿದ್ದಿದ್ದಾರೆ. ನಿನ್ನಂತ ಯೋಗಿನ ನಾವೆಲ್ಲ ಓಟ್ ಹಾಕಿ ಗೆಲ್ಸ್ಬೇಕಾ? ಹೋಗಲ್ಲ ಲುಚ್ಚ. ಮಹೇಶ್, ನಾನೊಬ್ಬ MLA, ಗೌರವ ಕೊಟ್ಟು ಮಾತಾಡ್ದನ್ ಕಲಿ. ಗುಡಿಸ್ದಲ್ಲಿ ಬಿದ್ದಿರೋ ಬಿಕಾರಿಗೆ ಎಷ್ಟೊಂದು ಕಬ್ಬಿರ್ಬೇಕಾದ್ರೆ ನನಗೆ ತಿರ್ಬೇಡ. ನಾನ್ ಮನಸ್ಸು ಮಾಡಿದ್ರೆ 10 ನಿಮಿಷದಲ್ಲಿ ನಿನ್ ಕಂಬಿ ಆಗಿ ಮಾಡ್ತೀನಿ. ಮುಚ್ಚೋ ಬಾಯಿ ಹಲ್ಕ ನನ್ ಮಗನ. ಬಡವರಂದ್ರೆ ಬೀದಿ ಬಿದ್ದಿರೋ ಕಸ ಅಂತ ತಿಳ್ಕೊಂಡಿದ್ಯಾ? ನಮ್ಮಂತವ್ರು ಇದ್ರೆ ಕಣ ನಿಮ್ಮಂತವ್ರಿಗೆ MLA ಆಗೋದು. ನೋಡೋ, ನಾನ್ ಮನಸ್ಸು ಮಾಡಿದ್ರೆ 2 ನಿಮಿಷದಲ್ಲಿ ನಿನ್ ಹೆಣ ಬಿದ್ದಿರುತ್ತೆ. ಮೊದಲು ಜಾಗ ಖಾಲಿ ಮಾಡು. ಹೋಗ್ತೀಯಾ ಇಲ್ಲ ನೀನ್? ಬರ್ರಿ, ಜೀವ ಸೈತಿದ್ರೆ ಇನ್ನೂ 10 ಸತಿ ಗೆಲ್ಬಹುದು. ಬರ್ರಿ, ಬರಲ್ಲ. ಈ ಮನೇಲಿ ಹೇಳೋರ್ ಕೇಳೋರ್ ಯಾರು ಇಲ್ದಂಗಾಗಿದೆ. ಎಷ್ಟೊತ್ತಿಗೆ ಬೇಕಾದ್ರೆ ಬರ್ಬೋದು, ಎಷ್ಟೊತ್ತು ಬೇಕಾದ್ರೆ ಮಲಗ್ಬೋದು. ಯಾಕೆ ಹೀಗಾಡ್ತಿದ್ಯಾ? ನೆನ್ನೆ ಏನೋ ಸ್ವಲ್ಪ ಡ್ಯಾನ್ಸ್ ಮಾಡಿ ಹಾಡು ಹೇಳೋದಕ್ಕೆ ಸುಸ್ತಾಯ್ತು, ಅದಕ್ಕೆ ವಿಶ್ರಾಂತಿ ತಗೋತಾ ಇದ್ದೆ. ವಿಶ್ರಾಂತಿ? ಯಾವ್ದಾರು ಶಾಂತಿವನಕ್ಕೆ ಹೋಗಿ ವಿಶ್ರಾಂತಿ ತಗೋ. ಸೇವೆ ಮಾಡೋಕೆ ಆ ಮುದುಕಿರು ಬರ್ತಾರೆ. ಮುದುಕಿರು? ಯಾವ ಮುದುಕಿರೆ? ಏನು ಗೊತ್ತಿಲ್ಲ. ನಿನ್ನೆ ನೀನ್ ಮಾಡಿ ಸರಿನಾ? ನಾನೇನ್ ಮಾಡ್ದೆ? ಅಷ್ಟು ಜನರ ಮಧ್ಯೆ ಆ ಮುದುಕಿರ್ ಬಂದು ನಿನ್ ಮೂತಿಗೆ ಮುತ್ಕೊಟ್ರಲ್ಲ, ನಾಚಿಕೆ ಆಗ್ಲಿಲ್ಲ ನಿಂಗೆ? ಓಹೋ, ನನಗೆ ಈಗ ಅರ್ಥವಾಯ್ತು. ನಮ್ ಸುಜಾತಮ್ಮನವರು ಬೆಳಗ್ಗೆ ಈ ಋತು ತಂಡವ ಯಾಕೆ ಆಡ್ತಿದ್ದಾರೆ ಅಂತ. ಇನ್ನೂ ಶುರು ಮಾಡಿಲ್ಲ, ಈಗ ಮಾಡ್ತೀನಿ. ನೀನು ಬೇಕಾದ್ರೆ ಕೇಳು, ಕೊಡ್ತೀನಿ. ಏನು? ಬೇಡಪ್ಪ. ಆಹಾ ತುಂಟಿ, ಮನಸ್ಸಿನಲ್ಲಿ ಬೆಟ್ಟದ ಶಾಸೆ ಇಟ್ಕೊಂಡಿದ್ರು ಬೇಡ ಅಂತೀಯ? ಏಯ್, ನನ್ಗೆ ಗೊತ್ತಿಲ್ವಾ ನೀನ್ ನನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ಯಾ ಅಂತ? ನಾನ್ ನಿನ್ ಮುಂದೆ ಇರೋಷ್ಟೊತ್ತು ನಿನ್ ಕಣ್ಗಳು ನನ್ನನ್ನೇ ಬಾರಿಸ್ತಿರುತ್ತೆ. ಸುಜಾತ, ನೀನೇ ನನ್ನ ಸರ್ವಸ್ವ. ಸಾಕು ಮಹೇಶ್, ಸಾಕು ಮಹೇಶ್, ಸಾಕು ಸಾಕು ಮಹೇಶ್, ಸಾಕು. ಏ ಸುಜಾತ, ಏನೇ ಅದು ಸಾಕು ಸಾಕು ಅಂತಿದ್ಯಾ? ಏನಿಲ್ಲಪ್ಪ.
ಎಲ್ಲ ಇವಳ ಹೇಯ್ ಕನ್ನಡದಲ್ಲಿ ಮಾತಾಡೆ. ಏನ್ ದೊಡ್ಡ ಲಂಡನ್ ಹುಟ್ಟು ಬೆಳೆದವಳು. ಓಹೋ ಎಕ್ಸ್ಕ್ಯೂಸ್ ಮೀ ಅಂತೆ. ಸ್ಕ್ವೀಸ್ ಮೀ ಏನೇ ಅದು? ಓಹ್ ದಯವಿಟ್ಟು ಕ್ಷಮಿಸಿ. ನಾನು ನಿಮ್ಮನ್ನ ನಮ್ಮ ಸುಜಾತ ಅಂತ ತಿಳ್ಕೊಂಡು ಬೈದ್ಬಿಟ್ಟೆ. ಪರವಾಗಿಲ್ಲ ಬಿಡಿ. ಹೇಯ್ ಏನ್ರಿ ಹಾಗೆ ನೋಡ್ತಾ ನಿಂತ್ಬಿಟ್ರಿ? ಯಾರು ನೀವು? ಏನಾಗ್ಬೇಕಾಗಿತ್ತು? ಕ್ಯಾಸೆಟ್ ಅಲ್ಲಿ ನೋಡಿದಕ್ಕಿಂತಲೂ ತುಂಬಾ ಚೆನ್ನಾಗಿ ಕಾಣ್ತೀರಾ. ಯು ಆರ್ ಟೂ ಹ್ಯಾಂಡ್ಸಮ್.